ನೋಡಕ್ ಬಂದೇನ್ರಿ ಗೌರ ಮಾಡಕ್ ಬಂದೇನ್ರಿ ಮಾಡಕ ಏನಂದೆ ಅದರಿ ಮಾಡಕ್ ಬಂದೇನ್ರಿ ಮಾಡಕ ವಿಷಯ ಏನ್ ಅದು ಮಾಡೋದು ಬಿಚ್ಚೇಳು ಎಲ್ಲಾದ್ರೂ ನಿನ್ನನ್ನು ಕೊಚ್ಚಿ ಬಿಡುವೇನು ಏನ್ ಗೌಡ್ರ ಮನೆ ನಾಡತ್ತಿದ್ ಎಷ್ಟು ಪವರ್ ಬೋತ್ರಿ ಯಪ್ಪ ನಿನಗ ಎಷ್ಟು ಭಾರಿ ಆಗ್ತದ ಮೊನ್ನೆ ಗೌಡ್ರು ದಾಟಂಗ ಬಂದ ಒಂದ್ ಮಾತು ಹೇಳಿದ್ರಿ ಗೌಡ್ರ ಬಸ್ ಸ್ಟ್ಯಾಂಡಾಗ ಒಂದ್ ಮಾತು ಹೇಳಿದ್ರ ಈ ಕಡೆ ಬಂದಾಗ ಮಳಿ ಕಡೆ ಬರ್ರಿ ಅಮ್ಮವ್ರಿಗೆ ಆರಾಮಿಲ್ಲ ಅಂತ ಹೇಳ ಅದಕ್ಕ ಬಂದಿನಿ ಮಾಡಂದ್ರ ಮಾಡಿ ಬ್ಯಾಡಂದ್ರ ಡಾಕ್ಟ್ರ ಅವ್ವಾರ ಇಂಥ ಕ್ಲಬ್ನ್ಯಾಗ ಅದು ಸಿಗ್ತಾರೆ ಎಲ್ಲೇ ಎಂತ ಊತ ಮುಂಡ್ಯದಲ್ಲಿ ಏನೇ ಸೀದಾ ಮನಿಗೆ ಹೋದ್ರ ಅವ್ವಾರ ಸಿಗ್ತಾರ ಅವ್ವಾರಿಗೆ ಹುಷಾರು ಭಾಳ ಇಲ್ಲ ಅಟ್ ಮನಿ ಮಾಟ ಹೋಗಿ ಅವ್ವಾರಿಗೆ ನೋಡಿ ಸರಿಯಾಗಿ ಮಾಡಿ ಬಂದ್ಬಿಡು ಡಾಕ್ಟ್ರ ಲೈ ಡಾಕ್ಟರ್ ಗೌರಿ ಅಟ್ ಹೇಳ್ತಾರೋ ಅಟ್ ಮಾಡು ಮಂದಿ ಮನೆ ಕೂತು ಮೊಸರು ಮೈದು ಬಾಪ ಇಲ್ಲ ಅಲ್ರಿ ಡಾಕ್ಟರ್ ಅವರು ಹೇಳಬಹುದು ನಾನು ಹೇಳುತ್ತೇನೆ ಅವರಿಗೆ ಸರಿಯಾಗಿ ಹೋಗಿ ಇಂಜೆಕ್ಷನ್ ಕೊಟ್ಟು ಬಂದು ಬಿಡು ತಮ್ಮ ಕಾಲನ್ನ ಬಾಯ್ಲೆ ಈ ಡಾಕ್ಟರ್ ಸೂಜಿ ಬರೀ ಮಣ್ಣ ಸೂಜಿ ಇರ್ತತೆ ಆ ಸೂಜಿಲಿ ಅವ್ವಾರಿಗೆ ಮಾಡಿದ್ರೆ ಭಾಳ ತ್ರಾಸ ಆಗೋದಿಲ್ಲ ಕಳನ ಅದಕ್ಕೆ ಅವ್ವಾರ ನಾನು ಹಿಡಿದು ಮಾಡಿ ಬರಾಕ ಮನೆಗೆ ಹೋಗ್ಕೊ ನೋಡಪ್ಪ ಹಲೋ ತರಟೆ ಎಂತ ಸಮಯದಲ್ಲಿ ಗೊತ್ತು ಮಾತನಾಡಿ ತಪ್ಪಿ ಸೇರ್ಬಂದೆ ಪುಕ್ಕು ನನ್ನ ಮಗನೇ ಆ ಬಸ್ಸ ಒಬ್ಬನ ಹೊಲ್ಲೆ ಬಸ್ಸ ಮನೆಗೆ ಹೋಗಿ ಅವರನ್ನು ಸರಿಯಾಗಿ ನೋಡ್ಕೊಂಡು ಹೋಗು ನಾನು ಅದನ್ನೇ ಹೇಳತ್ತೀನಿ ಒಬ್ರು ಮಾಡುವಾಗ ಇವನ್ನೇನು ಕೆಲಸದಲ್ಲಿ ಏನು ತರಟೆ ನನಗೆ ಹೆಂಗ ಮಾಡಿ ಹೆಂಗ ಆರಾಮ ಮಾಡ್ಬೇಕು ಅನ್ನೋದು ಗೊತ್ತೈತಿ ಹಿಡ್ಕೊಳಕ್ ಬರ್ತಾಳ ಗೌರ ನಡ್ಕೊಂಡ್ರೆ ಆಯ್ತು ಗೌರ ಈ ಡಾಕ್ಟರ್ ಬಸ್ಸಿ ಆ ಮನೆಗೆ ಹೋಗ್ತಾನೋ ನೋಡ್ತಾನೋ ಸರಿಯಾಗಿ ಮಾಡ್ತಾನೋ ಸರಿಯಾಗಿ ಮಾತಾಡ್ತಾನೋ ಅಂತಂದ್ರೆ ಇದ್ರ ವಿಚಾರ ಬಿಡ್ರಿ ನನಗ ತಿಳಿಸಿ ಹೇಳಬೇಕೆಂದೇ ಇಂದು ನಿಮ್ಮೆಲ್ಲರನ್ನು ಸೇರಿಸಿದ್ದು ಸಲಾಟಿ ನನ್ನ ಹತ್ತಿರ ಸಾಲವನ್ನು ಒಯ್ದು ಜೀವಿಸಿ ನಿನ್ನ ಸಾಲವನ್ನು ಆಗಲೇ ಕೊಟ್ಟಿದ್ದೇನೆಂದು ಸತ್ಯನಿಂದ ಮಾತನಾಡಿದ ಆ ಸತ್ಯಜೀತನ ಮನೆಗೆ ಬೇಗನೆ ಹೋಗಿ ಆ ಬಿಡಾಡಿನ ಮಕ್ಕಳ ಮನೆಗೆ ಬೆಂಕಿ ಹಚ್ಚಿ ಆ ಮನೆಯಲ್ಲಿದ್ದವರನ್ನೆಲ್ಲ ಅದರಲ್ಲಿ ಎತ್ತಿ ಹಾಕಿ ಸುಟ್ಟು ಭಸ್ಮ ಮಾಡಿ ಬಂದುಬಿಡು ಅಂದಾಗ ತಿರುತ್ತದೆ ನನ್ನ ಸಾಲ ಮುಳುಗಿಸಿದ ಸೇಡು ಅವರ ಸತ್ಯಜೀತನ ಕೊಂದ ಮಾತ್ರಕ್ಕೆ ಮುಗಿಲಿಂದ ಗೌರ್ಯ ಆ ಸೇಡು ಸೇಡಿಗೆ ಇಂದು ರಾತ್ರಿ ಹೊತ್ತು ತಂದು ಕಚ್ಚೆ ತೀರಲೇಬೇಕು ಆ ಸತ್ಯಜೀತನ ಹೆಂಡತಿಯನ್ನು ಅಂದಾಗ ಬುದ್ಧಿ ಗಳಿಸಿದಂತಾಗುತ್ತದೆ ಆ ಬಡಪಾಯಿ ನನ್ನ ಮಗನಿಗೆ ಹಿಡಿದೆ ಕೈ ಬಿಡದೆ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆ ಅನ್ನುವ ನಾಗರಾಜಪ್ಪ ಎಷ್ಟು ಕೊಡ್ಕೋತೀವಿ ನೀನು ಮುಡಿಗೆ ಮಲ್ಲಿಗೆ ಏರ್ಸಾಕ ನಾವು ಅಕ್ಕಿ ಮುಡಿಗೆ ಮಲ್ಲಿಗೆ ಏರ್ಸಬೇಕಾದ್ರ ಈ ನಮ್ಮ ಪೊಲೀಸ್ ಅಪ್ಪದೊಂದು ಪರ್ಮಿಷನ್ ಬೇಕಲ್ವಯ್ಯಪ್ಪ ಅನುಮತಿ ಎಂಬ 4 ಅಕ್ಷರಗಳನ್ನು ಎಂದು ಹಾಕಿಬಿಟ್ಟೆ ಗೌಡರ ಜೇಬಿನಲ್ಲಿ ಹೌದು ಇನ್ಸ್ಪೆಕ್ಟರ್ ಹೌದು ಅಂದಾಗ ಪ್ರತಿಯೊಂದು ಹಳ್ಳಿಗಳ ರೆಕ್ಕೆ ಪುಟ್ಟ ಕಿತ್ತ ತಿನ್ನಬೇಕಾಗಿದೆ ಈ ಬಿಡಾರಿ ಗೌಡ ಗೌಡರಮ್ಮ ಓಂಕಾರದ ಬೀದು ನಡೆಸಬೇಕಾದರೆ ಮೊದಲಿಗೆ ಮುಗಿಲಿಯ ಯಮನಿಯ
ಇನ್ಸ್ಪೆಕ್ಟರ್, ಮೆಲ್ಲ ಎನಿಸಿಕೊಳ್ಳಬೇಕಾದ ಈ ನಮ್ಮ ಗೌಡರಿಗೆ ಆ ಯಮನೆಯನ್ನು ಹೊತ್ತು ತಂದು ಹನ್ನೊಂದು ದಿನ ಬಡಿಸದಿದ್ದರೆ ನನ್ನ ಯಾಕೆ ಎನಿಸಿಕೊಳ್ಳಬೇಕು ಒಡ್ಡಿ ಕಾಳ ಅಂತ. ಆ ಹೆಣ್ಣನ್ನು ಬೇಕಾದ ಪಂಜರದ ಬಚ್ಚಿಟ್ಟರು ಸರಿ, ಆ ಪಂಜರದ ಒಂದೊಂದು ಸಲ ಕಿತ್ತು ಆ ಸುಂದರ ಹೆಣ್ಣನ್ನು ಹನ್ನಂತೆ ಈ ನಮ್ಮ ಗೌರಿಗೆ ತಿಳಪಡಿಸದಿದ್ದರೆ ನನ್ನ ಹೆಸರು ಪಟ್ಟಿ ಕಾಳನೆ ಅಲ್ಲ ಗೌಡ್ರೆ. ಬರ್ತೇನೆ, ಆಯ್ತು ಕಳ, ಹೋಗು. ಗೌಡ್ರ ಅಂದಾಗ ಮುಗ್ದಂಗ ಆತಲ್ರಿ ಆ ರಂಡೇ ಮಗನ ಕೆಲಸ. ಸಲಾಟಿ ಗೌಡ್ರ ಅದು ಮುಗಿಯೋದ್ರೊಳಗಾಗಿ ಮತ್ತೊಂದರಲ್ಲಿ ಹೊತ್ತಿ ಉರಿಯುತ್ತಿದೆ ನನ್ನ ಮನಸ್ಸಿನ ದಾವಾಗ್ಲೇ. ಯಾವ ಯಪ್ಪ ಅದ ನಾದ ಕಾಳದಿಂದ ಬೀದಿ ಪಾಲಾಗಿರುವ ಆ ಯಮುನಿ ಅವಳು ಎಲ್ಲಿದ್ದರೂ ಅವಳನ್ನು ಸುತ್ತಿ ಮುತ್ತಿಗೆ ಹಾಕಿ ಎತ್ತಿ ಕುಂಡ್ರಿಸಬೇಕಾಗಿದೆ ನನ್ನ ರಂಗಮಂಚಕ್ಕೆ. ಅಂದಾಗ ಸಂಪೂರ್ಣವಾಗುತ್ತದೆ ನನ್ನ ಕಪಟ ನಾಟಕ. ವೆರಿ ಗುಡ್. ಆಸೆ ಎಂಬ ವಿಮಾನ ಏರಿದಂತೆ ಕಾಣುತ್ತದೆ. ಈ ಗೌಡ ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಕೊಂಡು ಈ ಗೌಡನ ಸೊಕ್ಕು ಮುರಿಬೇಕಾದರೆ ನಾನು ಬಯಸಿದ ಯಮನಿಯ ಮೇಲೆ ಕಣ್ಣು ಹಾಕಿದ ಈ ಗೌಡನ ಸೊಕ್ಕು ಮುರಿಬೇಕಾದರೆ ಇಂದು ರಾತ್ರಿ ಹೊತ್ತು ತರಲೇಬೇಕು. ಇವನ ಮನೆ ಆವರಣವಲ್ಲ ಅಂದಾಗ ಬುದ್ಧಿ ಬರುತ್ತದೆ ಈ ಸೊಕ್ಕೇರಿದ ಕೋಣಿಗೆ. ಅದನ ಕೆಟ್ಟ ಮೊದಲು ದೋಚಿಕೊಂಡು ಇವನ ಕೆಟ್ಟ ಮಂಚವನ್ನು ಏರಲೇಬೇಕು. ಆ ಯಮನಿಯ ಕಂಡು ಗೌಡ್ರ ಇವತ್ತಿನ ಪಾರ್ಟಿ ನಮ್ಮದಂತೂ ಆಯಿತು. ಹೌದು ನಾಗರಾಜ್, ಇದಕ್ಕೆಲ್ಲ ನಿಮ್ಮಂತ ಗೆಳೆಯರ ಸಹಕಾರವೇ ಇದಕ್ಕೆ ಅಗತ್ಯವಾಗಿತ್ತು. ನಾಗರಾಜ್, ಇದೇ ರೀತಿ ನಮ್ಮ ಸಾಹಸ ಮುಂದುವರೆದರೆ ಆ ಸರ್ಕಾರವನ್ನೇ ನಮ್ಮ ಕೈಗೆತ್ತಿಕೊಳ್ಳಬಹುದು. ಆ ಸದಾ ಅವಕಾಶ ಕಾಲ ದೊರೆಯುವ ಕಾಲ ಬಂದಿತು ತಿಳಿದುಕೊಳ್ಳಿದೆ ಗೌಡ್ರೆ. ಅದು ಹೇಗೆ ಸಾಧ್ಯ ನಾಗರಾಜ್? ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ನಾವು ಹೇಳಿದಂತೆ ಕೆಲಸ ಮಾಡುವ ದೊಡ್ಡ ದೊಡ್ಡ ರೌಡಿಗಳು ಕೆಲಸ ಮಾಡುತ್ತಿದ್ದಾರೆ. ಬೇಕಾದಷ್ಟು ಕೊಲೆ ಮಾಡಿದರೂ ತಗ್ಗಿಸಿಕೊಳ್ಳಲಿಕ್ಕೆ ನಮ್ಮಂತೆಯೇ ಇನ್ಸ್ಪೆಕ್ಟರ್ ರವಿ ಇದ್ದಾರೆ. ಆದ ಕಾರಣ ಆಳುಗಳಿಗೆ ಮಾನವೀಯ ಬೋನಸ್ ಅಂತ 1 ಲಕ್ಷ ಹಣ ಹಂಚಿಬಿಟ್ಟರಾಯಿತು. ಆ ನಮ್ಮ ಆಳು ನಮ್ಮ ಕೈಯಾಗ ಸಿಕ್ಕಾಗ ಅವರಿಂದ ಈ ನಮ್ಮ ಸರ್ಕಾರವನ್ನು ನಡಗಿಸಿ ಬಿಟ್ಟರಾಯಿತು. ವೆರಿ ಗುಡ್ ಐಡಿಯಾ ನಾಗರಾಜ್. ಸ್ನೇಹಿತನೆಂದರೆ ಹೀಗಿರಬೇಕು. ನಡೆ ನಾಗರಾಜ್, ಮನೆಗೆ ಹೋಗೋಣ. ಚೆಕ್ ಬರೆದು ಕೊಡುತ್ತೇನೆ. ಬನ್ನಿ ಹೋಗೋಣ. Thank you.